ಅಲ್ಲ, ನೀವು ರಾಜಕಾರಣ ಮಾಡೋದಿಕ್ಕೋಸ್ಕರ ಚಳವಳಿಗೆ ಬಂದ್ರು ಹಾ ಅಥವಾ ಕನ್ನಡ ಚಳವಳಿನೇ ನಿಮ್ಮನ್ನ ರಾಜಕಾರಣಕ್ಕೆ ಕಟ್ಕೊಂಬಂತ? ಇಲ್ಲ ಇಲ್ಲ, ರಾಜಕಾರಣ ಮಾಡೋದು ಪ್ರಶ್ನೆಗಿಂತ ಹೆಚ್ಚಾಗಿ ಕನ್ನಡ ಚಳುವಳಿಯೇ ಎಲ್ಲ ರಾಜಕಾರಣಕ್ಕಿಂತ ಮುಂದೆ ಇದೆಯಲ್ಲ. ರಾಜಕಾರಣ ಅನ್ನೋದು ಅದು ಹೊಲಸು, ಕನ್ನಡ ಚಳುವಳಿ ಅನ್ನೋದು ಅದು ಬದ್ಧತೆ, ಪ್ರಾಮಾಣಿಕತೆ, ಪ್ರೀತಿ, ನಾಡು, ಅಭಿಮಾನ. ನೋಡಿ, ಇದೇ ಒಂದು ದಿಕ್ಕು ಹೋಗ್ತಾ ಇದೆ. ಅದರಿಂದ ಇಷ್ಟು ಪರಿಶುದ್ಧವಾದಂಥ ಚಳುವಳಿಯನ್ನು ಮಾಡೋದು ಹೊರತು ನಮಗೆ ಅದರಲ್ಲಿ ಬೆನಿಫಿಟ್ ತಗೊಳ್ಬೇಕು, ರಾಜಕೀಯ ಮಾಡಬೇಕು. ಏನಿದೆ ರಾಜಕೀಯ ಮಾಡೋದು ಬೇಕಾಗಿಲ್ಲ. ಏನ ಅಕಸ್ಮಾತ್ ಒಂದು ಮುಖ್ಯಮಂತ್ರಿ ನಾನು ಮನ್ಸು ಮಾಡಿದರೆ 2 ಬಾರಿ ಮುಖ್ಯಮಂತ್ರಿ ಆಗ್ತಿದ್ದೆ, 3 ಬಾರಿ ಆಗ್ತಿದ್ದೆ, ಏನೇನು ಅಧಿಕಾರ ಬೇಡ, ಇದೇ ಸಾಕು, ಕನ್ನಡವೇ ಸಾಕು. ಇದರಲ್ಲಿ ನಡೆದಿರುವ ಹೋರಾಟಗಳು ಎಲ್ಲವನ್ನು ಮೀರಿ ಹೋಗ್ತಾ ಇದೆ. ಅಂದ್ರೆ ಚಳವಳಿಯೇ ನಿಮ್ಮನ್ನ ರಾಜಕಾರಣಕ್ಕೆ ಕರೆ ತಂದಿದೆ. ಹೇಗೆ ಅದನ್ನ ಎಕ್ಸ್ಪ್ಲೈನ್ ಮಾಡಿ? ನೀವು ಕಾರ್ಪೊರೇಟರ್ ಆಗ್ತೀರಿ, ಆಮೇಲೆ 4 ಸರಿ ಶಾಸಕರಾಗ್ತೀರಿ, 5 ಸರಿ, ಇದೆಲ್ಲ ಹೇಗ್ ಸಾಧ್ಯ ಆಯ್ತು ಅಂತ? ಸಾಧ್ಯ ಅಂತದ್ದು ಅದು ವಾಟಾಳ್ ನಾಗರಾಜ್ ಒಬ್ಬರಿಗೆ ಸಾಧ್ಯ. ಹಾ, ವಾಟಾಳ್ ನಾಗರಾಜ್ ಬದ್ಧತೆ, ಚಿಂತನೆ, ಕನ್ನಡ ಯಾರು ಇಲ್ಲಿ ಇದನ್ನ ನಾವು ಭಾರಿ ಅದ್ಭುತವಾಗಿ ಬೆಳೆಸಬೇಕು ಅನ್ನುವಾಗ ಕನ್ನಡವೇ ಶಾಸಕರನ್ನು ಮಾಡ್ತದೆ, ಕನ್ನಡವೇ ಅಧಿಕಾರಕ್ಕೆ ತರುತ್ತೆ. ಅದಕ್ಕೋಸ್ಕರ ಬೇರೆ ಎಲ್ಲ ನಾವು ಆಕಾಶಕ್ಕೆ ಹೋಗಿ ಕೆಳಗಿಳಿಬೇಕಾಗಿಲ್ಲ. ಆದ್ದರಿಂದ ಒಂದು. ಎರಡನೇದಾಗಿ ನಮ್ಮಂಥವ್ರನ್ನ ಆಯ್ಕೆ ಮಾಡೋದ್ರಿಂದ ಈ ನಾಡಿಗೆ, ಜನರಿಗೆ ಅಭಿಮಾನ, ಪ್ರೀತಿ, ಶಕ್ತಿ ಎಲ್ಲ ಬರುತ್ತೆ. ಆ ದೃಷ್ಟಿಯಿಂದ ಒಬ್ಬ ಪ್ರಾಮಾಣಿಕರನ್ನ ಆಯ್ಕೆ ಮಾಡೋಣ ಅಂದಾಗ ಆಯ್ಕೆ ಕನ್ನಡದವನ್ನ ಆಯ್ಕೆ ಮಾಡ್ದಂಗೆ. ಆಯ್ಕೆ ವಾಟಾಳ್ ನಾಗರಾಜ್ ಅಂದ್ರೆ ಕನ್ನಡ, ಕನ್ನಡ ಅಂದ್ರೆ ವಾಟಾಳ್ ನಾಗರಾಜ್. ಶಾಸನ ಸಭೆಯಲ್ಲಿ ವಾಟಾಳ್ ನಾಗರಾಜ್ ಬೇಕು. ರಾಷ್ಟ್ರಕವಿ ಕುವೆಂಪು ನಾನು ಗೆದ್ದ ತಕ್ಷಣ ಕನ್ನಡದ ಧ್ವನಿ ಶಾಸನ ಸಭೆಗೆ ಅಂತ ಹೇಳಿದ್ರು ಕುವೆಂಪು. ನನಗೂ ಅವ್ರಿಗೂ ಬಹಳ ಇದು. ಕುವೆಂಪು, ಬೇಂದ್ರೆ, ರಾಜರತ್ನಂ ಎಲ್ಲರೂ ಬೇಕಾದವರೇ. ಅಂದ್ರೆ ನೀವು ರಾಜಕಾರಣಕ್ಕೆ ಬಂದಂತ ಸಂದರ್ಭದಲ್ಲಿ ಪರಿಸ್ಥಿತಿ ಹೇಗಿತ್ತು? ಈಗೆಲ್ಲ ರಾಜಕಾರಣ ಅಂದ್ರೆ ಹಣ, ದುಡ್ಡು, ಜಾತಿ ಇದೆಲ್ಲ ರಾಜಕಾರಣದಿಂದ ಆಗ ಆ ದೇಶಕ್ಕೆ ಒಂದು ಕರ್ನಾಟಕ ಏಕೀಕರಣ 56, ಅದ್ರ ಹಿಂದೆ ಈ ದೇಶಕ್ಕೆ ಸ್ವಾತಂತ್ರ್ಯ, ಎರಡು ಸ್ವಲ್ಪ ಅಂತರದಲ್ಲಿ ಓಡ್ತಾ ಇತ್ತು. ಸ್ವಾತಂತ್ರ್ಯ ಬರ್ತಾ ಇತ್ತು, ಹಿಡಿದು ಬರ್ತಾ ಇತ್ತು. ಅದು ನಡೆದಾಗ ಈ ದೇಶದ ಲೋಕಸಭೆನೇ ಸತ್ಯವಂತರಿದ್ರು. ದೇಶದ ಲೋಕಸಭೆ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಹಿಡಿದು ಆ ಸದನದಲ್ಲಿದ್ದಂಥ ಎಲ್ಲ ಸದಸ್ಯರು ಪ್ರಾಮಾಣಿಕರು, ರಾಷ್ಟ್ರ ಭಕ್ತರು, ದೇಶಕ್ಕೋಸ್ಕರ ತ್ಯಾಗ ಮಾಡ್ತಕ್ಕ ಇವರೇ ಇದ್ರು, ಬೇರೆ ಇರಲೇ ಇಲ್ಲ. ಶಾಸನ ಸಭೆಗಳು ಅಷ್ಟೇ ಪ್ರಾಮಾಣಿಕರು, ನಂಬಿಕಸ್ಥರು, ಯೋಗ್ಯವಂತರು ಇದ್ರು. 70 ಸ್ವಾತಂತ್ರ್ಯದ ಮಧ್ಯ ಸುಮಾರು 40 ವರ್ಷ, ಸ್ವಾತಂತ್ರ್ಯದ 40 ವರ್ಷ ಬರ್ತಾ 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 ಅದು ಕಲುಷಿತ ಆಗ್ತಾ ಬಂದ್ಬಿಡ್ತು. 40 ವರ್ಷ ಬರ್ತಾ ಇದ್ದಾಗ ಅಪಾಯ ಹೊಡೆದು ಬಿಡ್ತು. ಅದಕ್ಕೆ 40 ವರ್ಷ ದಾಟ್ತಿದ್ದಂಗೆ ಎಲ್ಲ ಶ್ರೀಮಂತರು ಪಾರ್ಲಿಮೆಂಟ್ ಇಟ್ಕೊಂಡ್ಬಿಟ್ರು. ಅವ್ರ ದುಡ್ಡಿನಿಂದ ಎಲ್ಲ ಗೆಲ್ತಾ ಇರೋದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದದ್ದು ಅವರಿಂದಲೇ. ಅಲ್ಲಿ ಪಾರ್ಲಿಮೆಂಟ್ ಮೆಂಬರ್ಗಳು ಬರೋರ್ವೆ ಅವ್ರ ದುಡ್ಡಿನಿಂದಲೇ. ಅವ್ರಿಗೆ ದೇಶ ಮಾರ್ಬಿಟ್ಟು ಇವ್ರು ದುಡ್ಡು ತಗೊಂಡು ಇವರು ಪಾರ್ಲಿಮೆಂಟ್ ಕೂತ್ಕೊಂಡ್ರು. ಅವರು ಎಷ್ಟು ಬೇಕಾದ್ರೂ ಲೂಟಿ ಮಾಡ್ತಾ ಕೂತ್ಕೊಂಡ್ರು. ಕರ್ನಾಟಕದ ಪರಿಸ್ಥಿತಿನೂ ಅದೇ ಆಯ್ತು. ಆಗ ಮೈಸೂರಿನ ಮುಖ್ಯಮಂತ್ರಿ ಕ್ಯಾಸಂಬಳ್ಳಿ ಚೆಂಗಲ್ರಾಯ್ ರೆಡ್ಡಿ, ಕೆ ಸಿ ರೆಡ್ಡಿ. ಅದಾದ ನಂತರ ಎಲೆಕ್ಟೆಡ್ ಚೀಫ್ ಮಿನಿಸ್ಟ್ರು ಕೆಂಗಲ್ ಹನುಮಂತಯ್ಯ. ಕೊನೆಯ ಗಳಿಗೆಯಲ್ಲಿ ಹನುಮಂತ ಕೆಳಗಿಳಿತಾರೆ. ಕಡಿದಾಳ್ ಮಂಜಪ್ಪ ಬಹಳ ಟಾಪ್. ಹನುಮಂತಯ್ಯ ಸತ್ಯವಂತ, ರೆಡ್ಡಿ ಸತ್ಯವಂತರು, ಕಡಿದಾಳ್ ಮಂಜಪ್ಪ, ಬಿ ಡಿ ಜತ್ತಿ,
ನಿಜಲಿಂಗಪ್ಪ, ವೀರೇಂದ್ರ ಪಾಟೀಲ್ ಏನು ಸರಾ ಹೋಗ್ತಾ 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 ಹೇಳ್ತಾ ಇದ್ರೆ ಎಂತೆಂಥವರೆಲ್ಲ ಒಂದು ದಕ್ಷತೆಯ ವೈಭವ. ಅಯ್ಯ, ಆ, ಅದು ಸತ್ಯದ ವೈಭವವೇ ಅದು. ಸತ್ಯದ ಪ್ರಾಮಾಣಿಕತೆಯ ಪ್ರಕಾಶ. ವೈಭವ. ಆ? ಪ್ರಾಮಾಣಿಕತೆಯ ವೈಭವ. ಪ್ರಾಮಾಣಿಕತೆ ಅಂದ್ರೆ ಆ. ಅಯ್ಯೋ ಅದನ್ನ ಅದೆಲ್ಲಿ ಈಗೆಲ್ಲಿ ಎಲ್ಲಿ ಹೋಗ್ತಾ ಇದ್ದೀವಿ ನಾವು, ಎಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದೇ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಬಹಳ ದೊಡ್ಡ ಮನುಷ್ಯರು ಅವರು, ನಿಜವಾಗ್ಲೂ ಬಹಳ ದೊಡ್ಡ ಮನುಷ್ಯರು ಪಾಪ. ನಿಜಲಿಂಗಪ್ಪನವರು ಅವರೆಲ್ಲ ಏನ್ ಬೇಕಾದ್ರೂ ಮಾಡ್ಬೋದಾಗಿತ್ತು. ದೇಶ ರಾಜ್ಯ ಬಿಟ್ಟು ಅವ್ರ ಹತ್ತಿತ್ತ ಅಳ್ಳಾಡ್ಲಿಲ್ಲ. ಹನುಮಂತೇನಾಗ್ಲಿ, ಕೆ.ಸಿ. ರೆಡ್ಡಿ ಆಗ್ಲಿ, ವೀರೇಂದ್ರ ಪಾಟೀಲ್ ಆಗ್ಲಿ, ಈವನ್ ದೇವರಾಜರ್ಸ್ ಆಗ್ಲಿ, ಇವರೆಲ್ಲ ಅದಕ್ಕೆ ಕೆಲವು ಬದ್ಧತೆಗಳಿತ್ತು. ಏನೀಗ ನಾವು ಅದನ್ನೆಲ್ಲ ನೆಲ್ಕೊಳ್ಳಂಗೂ ಇಲ್ಲ. ಈಗ ಸಮಾಧಿ ಸ್ಥಳ ನೋಡ್ತೀವಲ್ಲ, ಪುಣ್ಯವಂತರೆಲ್ಲ ಹೊರಟೋಗಿದ್ದಾರೆ, ಅವ್ರ ಹೆಸರಿದೆ ಅಲ್ಲಿ. ನಿಮಗೆ ಎಷ್ಟು ಜನ ಮುಖ್ಯಮಂತ್ರಿಗಳು ನಿಕಟವಾಗಿ ಗೊತ್ತಿದ್ದಂತವ್ರು? ಎಷ್ಟು ಜನ ಮುಖ್ಯಮಂತ್ರಿಗಳು ನಿಕಟವಾಗಿ ಗೊತ್ತಿದ್ದಂತವ್ರು? ಅದರಲ್ಲಿ ನಿಮಗೆ ಯಾರು ಇಷ್ಟ? ನನಗೆ ಈಗ ಹೇಳಿದ್ನಲ್ಲ, ಅವರೇ ಇಷ್ಟ. ಯಾಕಿಷ್ಟ? ಯಾಕಿಷ್ಟ? ಪ್ರಾಮಾಣಿಕತೆಗಿಷ್ಟ, ಹಾ, ನಂಬಿಕೆಗಿಷ್ಟ, ಹಾ. ಪ್ರೀತಿಗಿಷ್ಟ, ನಡವಳಿಕೆಗಿಷ್ಟ, ವ್ಯಕ್ತಿತ್ವಗಿಷ್ಟ, ಅವರ ಹಿನ್ನೆಲೆ ಇಷ್ಟ, ರಾಜ್ಯಕ್ಕಾಗಿ ದೇಶಕ್ಕಾಗಿ ತ್ಯಾಗ ಮಾಡಿರೋದು ಇಷ್ಟ, ಕೈ ಶುದ್ಧ, ಬಾಯಿ ಶುದ್ಧ, ಪರಿಶುದ್ಧ, ಅದಕ್ಕಾಗಿ ಇಷ್ಟ. ಒಮ್ಮೆ ಎಸ್ ನಿಜಲಿಂಗಪ್ಪ ಅವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ನಿಮ್ಮನ್ನ ಮಂತ್ರಿ ಮಾಡ್ತೀನಿ, ನಮ್ಮ ಪಕ್ಷಕ್ಕೆ ಬನ್ನಿ ಅಂತ ಕರೆದ್ರಂತ, ನಿಜಾನ ಅದು? ನಿಜಲಿಂಗಪ್ಪನವರು ನನ್ನ ಉಪಮಂತ್ರಿ ಆ ಕಾಲದಲ್ಲಿದ್ದು ಮಾಡಕ್ ಅವ್ರು ತಯಾರಾಗಿದ್ರು. ನಾನು ಒಪ್ಪಿದ್ದರೆ ಮಾಡಕ್ ತಯಾರಾಗಿದ್ರು. ನಾನು ಇಲ್ಲ ನಾವು ಹೊರಗಡೆ ಹೋರಾಟ ಮಾಡ್ಕೊಂಡಿರ್ಬೇಕು, ಮಂತ್ರಿಯಾಗಿ ಇದ್ದು ಹೋರಾಟ ಮಾಡೋಕ್ಕಾಗಲ್ಲ, ಮಂತ್ರಿಯಾಗಿ ನಾನು ಬೀದಿಲಿ ಚಳುವಳಿ ಮಾಡೋದಾಗ್ಲಿ, ಕಪ್ಪು ಬಾಟು ಹಿಡಿಯೋದಾಗ್ಲಿ, ಧರಣ ಮಾಡೋದಾಗ್ಲಿ ಅವೆಲ್ಲ ಮಾಡೋಕ್ಕಾಗಲ್ಲ, ದಯವಿಟ್ಟು ನೀವು ಬುದ್ಧಿ ಇಲ್ವಲ್ಲ ಅಂದ್ರು. ಇಲ್ಲದೆ ಚಿಂತೆ ಇಲ್ಲ, ನೀವು ನಿಮಗೆ ಬೀದಿ ಚಳವಳಿನೇ ಇಷ್ಟ? ಹೌದೌದು, ಆ, ಚಳುವಳಿನೇ ಆ. ಇಷ್ಟ. ಅವರು ಒಳಗ್ ಬಹಳ ಪ್ರಯತ್ನ ಮಾಡಿದ್ರು, ಆಗ್ಲಿಲ್ಲ. ಅವ್ರು ಮಾಡಿದ್ರು, ದೇವರಾಜಸ್ ಮಾಡಿದ್ರು, ಗುಂಡೂರಾವ್ ಮಾಡಿದ್ರು, ಜೆ.ಎಚ್. ಪಟೇಲ್ ಯಾರು ಮಾಡಿದ್ರು, ಹೊರಗೆ ಉಳ್ಕೊಂಡು.